ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ಓಂ ಶಾಂತಿ. ವೀಕ್ಷಕರ ಅಭಿವಾರಗಳೇ, ಭಕ್ತರೇ, ಗುರುಮಕ್ಕಳೇ, ಇವೆಲ್ಲರಿಗೂ ಒಳ್ಳೆಯದಾಗಲಿ. ಬುದ್ಧಿಮಟ್ಟ ಜ್ಞಾನಮಟ್ಟ ಕಡಿಮೆ, ಬುದ್ಧಿಮಟ್ಟ ಜ್ಞಾನಮಟ್ಟ ಕಡಿಮೆ. ಹಾಗೆ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ಜೀವನದಲ್ಲಿ ನಷ್ಟ, ಅವರಿವರ ಕಾಟ, ಅವರಿವರ ಬಾಧೆ, ಇದು ಎಲ್ಲರೂ ಇರುತ್ತೆ. ಇದೊಂದು ಸಂಸಾರ. ಆದರೆ ಇದಕ್ಕೆ ಪರಿಹಾರ ಏನು ಮಾಡ್ಕೋಬೋದು. ಸಾಕಷ್ಟು ಮಂದಿ ಗುರುಗಳ ಹತ್ರ ಹೋಗ್ತಾರೆ ಅಥವಾ ಅಸ್ಟ್ರಾಲಜಿಸ್ಟ್ ಅವ್ರ ಹತ್ರ ಹೋಗ್ತಾರೆ. ಆದರೆ ಕೆಲವು ಮಾಂತ್ರಿಕರ ಹತ್ರ ಹೋಗ್ತಾರೆ ಪರಿಹಾರಕ್ಕಾಗಿ. ಅವರು ಹೇಗೆ ಪರಿಹಾರ ಮಾಡ್ತಾರೆ? ಕಷ್ಟ ಅಲ್ಲ ಅಂದರೆ ಯಾವುದೋ ಒಂದು ತಾಯ್ತ ಯಂತ್ರ ಇತ್ಯಾದಿಗಳಿಂದ ಮಾಡ್ತಾರೆ, ಓಕೆ. ಆದರೆ ಗ್ರಹಣ ಆದಾಗ, ಅದರಲ್ಲೂ ರಾಹು, ಹಾಗೆ ಚಂದ್ರ ಭಗವಾನ, ಭೂಮಿ, ಸೂರ್ಯ, ಕೇತು, ಕೆಲವು ಸಾರಿ ಕೇತುಗ್ರಸ್ತ ಗ್ರಹಣ, ಕೆಲವು ಸಾರಿ ರಾಹು ಗ್ರಸ್ತ ಗ್ರಹಣ, ಕೆಲವು ಸಾರಿ ಚಂದ್ರಗ್ರಹಣ, ಖಗ್ರಾಸ, ಹಾಗೆ ಹೀಗೆ ಏನೇನೋ ಗ್ರಹಗಳಿರುತ್ತೆ ಅಲ್ವಾ. ಆದರೆ ಗ್ರಹಣಗಳ ಬಗ್ಗೆ, ಗ್ರಹಣಗಳು ನಡೆದಾಗ ನಾನಾ ರೀತಿಯ ಪರಿಣಾಮಗಳು ಮನುಷ್ಯರ ಮೇಲೆ ಬೀರುತ್ತೆ. ಪ್ರಾಣಿ ಪಕ್ಷಿ ಜೀವಿಗಳ ಮೇಲೆ ಗ್ರಹಣಗಳ ಪರಿಣಾಮ ಬೀರುತ್ತೆ. ಯಾಕೆಂದರೆ ಅವುಗಳಲ್ಲಿ ಗುರುತ್ವಾಕರ್ಷಣ ಬಲ ಇರುತ್ತೆ. ಗುರುತ್ವಾಕರ್ಷಣ ಬಲ, ಆಕರ್ಷಣ ಬಲ, ವಿಕರ್ಷಣ ಬಲ ಇವೆಲ್ಲ ಇರುತ್ತೆ. ಅದು ಭೂಮಿ ಮೇಲೆ ಗ್ರಹಣ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ, ಹುಣ್ಣಿಮೆ ಟೈಮ್ಗಳಲ್ಲಿ ಬೀಳುತ್ತೆ. ಆದರೆ ಆ ಸಮಯದಲ್ಲಿ ಪರಿಣಾಮ ಬಿದ್ದಂಥ ಅವುಗಳಿಂದ, ಗ್ರಹಣದಿಂದ, ಅಮಾವಾಸ್ಯೆ ಇತ್ಯಾದಿ, ಆಗ ನೆಗೆಟಿವ್ ಎನರ್ಜಿ ಇರುತ್ತೆ ಹೆಚ್ಚಾಗಿ. ಹಾಗೆ ಕೆಲವು ಸಾರಿ ಪಾಸಿಟಿವೂ ಇರುತ್ತೆ. ಯಾವ ಗ್ರಹ, ಯಾವ ನಕ್ಷತ್ರ, ಯಾವ ಟೈಮು, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಅದರ ಆಧಾರದ ಮೇಲೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಹೀಗೆ ನೋಡಿದಾಗ ತಾಯಿಯಂದ್ರ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಶಿಶುವು, ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಶಿಶುವು ಆ ಸಮಯದಲ್ಲಿ ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಆನಂತರ ಅದು ಹುಟ್ಟಿದ ಮೇಲೆ ಅದು ಬೆಳೀತಾ ಅದೇ ಪರಿಣಾಮ ಇರುತ್ತೆ. ಅಂದರೆ ನೆಗೆಟಿವ್ ಆಗಿ ಬಿದ್ದಿದ್ರೆ ಹಾಗೆ ಪರಿಣಾಮ, ಅದರ ಜೀವನ ಪರ್ಯಂತ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಅದರ ಮೆದುಳು ಸಾಮರ್ಥ್ಯ, ಶಾರೀರಿಕ ದೈಹಿಕ ಬಲ ಅಷ್ಟಷ್ಟಕ್ಕೆ ಇರ್ತದೆ ನೆಗೆಟಿವ್ ಆಗಿದ್ದರೆ. ಅದೇ ಪಾಸಿಟಿವ್ ಆಗಿದ್ದರೆ ಹೆಚ್ಚಾಗಿರುತ್ತೆ, ಗೊತ್ತಾಯ್ತಲ್ಲ. ಆದರೆ ಇಲ್ಲಿ ಕೇವಲ ನಾನು ಹೆಡ್ಲೈನ್ಸು, ಟ್ರೈಲರ್ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾವು ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ನಷ್ಟ ಆಗ್ತಾ ಇದ್ದರೆ ಇದಕ್ಕೆ ಕಾರಣಗಳು ನಾವು ತಾಯಿ ಗರ್ಭದಲ್ಲಿ ಇರೋವಾಗಿಂದಲೇ ನಮ್ಮ ಮೇಲೆ ಬಿದ್ದಂತಹ ಪರಿಣಾಮಗಳು. ಕೆಲವರು ಪ್ರಾಣಿ ಪಕ್ಷಿ, ಗಿಡ ಮರ ಬಳ್ಳಿ, ಆಹಾರ ಇವೆಲ್ಲ ವಾತಾವರಣದಲ್ಲಿರುತ್ತೆ. ಅದೆಲ್ಲದರ ಪರಿಣಾಮ ಮಗು ಮೇಲೆ ಬೀಳುತ್ತೆ. ಚಿಕ್ಕ ಮಗು ಮೇಲೆ, ಹೊಟ್ಟೆ ಗರ್ಭದಲ್ಲಿರುವ ಮಗು ಮೇಲೆ ಅದರ ಪರಿಣಾಮ ಮುಂದೆ ಅದು ಹುಟ್ಟಿದ ಮೇಲೆ ಬೆಳೀತಾ ಅದೇ ಕಷ್ಟ. ಅದನ್ನೇ ನಾವು ಹಣೆ ಬರ, ಕರ್ಮ, ಇನ್ನೊಂದು ಮತ್ತೊಂದು ನಮ್ಮ ವಿಧಿ ಅಂತ ನಾವು ಹೇಳ್ಕೊತೀವಿ. ಆದರೆ ಅದರಲ್ಲೂ ಗ್ರಹಣ ಆದಾಗ, ಯಾವ ಗ್ರಹಣ, ಚಂದ್ರಗ್ರಹಣನ, ಕೇತುಗ್ರಸ್ತ ಗ್ರಹಣನ, ರಾಹುಗ್ರಸ್ತ ಗ್ರಹಣನ, ಸೂರ್ಯ ಗ್ರಹಣನ, ಖಗ್ರಾಸ ಗ್ರಹಣನ ಇತ್ಯಾದಿ ಇರ್ತದೆ. ಆ ಸಮಯದಲ್ಲಿ ಇಂಥವ್ರ ಮೇಲೆ ಅತಿಯಾದ ಪರಿಣಾಮ ಬೀರುತ್ತೆ. ಮಾನಸಿಕ ದೌರ್ಬಲ್ಯ ಯಾರ್ಯಾರಿಗಿದೆ, ಮಾನಸಿಕ ಒತ್ತಡ ಯಾರ್ಯಾರಿಗಿದೆ, ಯಾರು ಕಷ್ಟದಲ್ಲಿದ್ದಾರೆ ಅವರೇ ಇನ್ನೂ ಹೆಚ್ಚಾಗಿ ಪಾತಾಳಕ್ಕೆ ಹೋಗ್ತಾರೆ. ಅದು ಆಗಬಾರ್ದು ಅಂದರೆ ಮೊದಲು ಗ್ರಹಣಗಳ ಬಗ್ಗೆ ನಾವು ತಿಳ್ಕೊಬೇಕು. ಅದನ್ನು ಪಾರ್ಟ್ ನಾವು ನಿಮಗೆ ಹೇಳ್ಕೊಡ್ತೀವಿ. ಈಗ ಒಂದು ಗ್ರಹಣ ಬರ್ತಾ ಇದೆ, ಅದು ಕೇತು, ಇದು ರಾಹು, ಚಂದ್ರ ಮನಸ್ಸಿನ ದೇವರು. ಅಸ್ಥಿರತೆ ಜಾಸ್ತಿ, ಚಂಚಲ ಜಾಸ್ತಿ. ನಮ್ಮ ಬುದ್ಧಿಮಟ್ಟ ಕಡಿಮೆ ಆಗುತ್ತೆ ಅಸ್ಥಿರತೆ ಇದ್ದರೆ. ನಮ್ಮ ಆಲೋಚನೆಗಳು ಕರೆಕ್ಟಾಗಿ ಕೆಲಸ ಮಾಡಲ್ಲ. ನಾವು ಯಾವುದೇ ವ್ಯಾಪಾರಕ್ಕೆ ಕೈ ಹಾಕಲಿ, ಏನಕ್ಕೆ ಕೈ ಹಾಕಲಿ, ಅದು ವರ್ಕೌಟ್ ಆಗಲ್ಲ, ಗೊತ್ತಾಯ್ತಲ್ಲ. ಹಾಗೆ ರಾಹು ಅಂದರೆ ರಜೋಗುಣ. ಮೊದಲೇ ಚಂದ್ರ ಮಾನಸಿಕ ಒತ್ತಡ, ಮನಸ್ಸು ಅಸ್ಥಿರ. ನಿಮಗೆ ಗೊತ್ತಿರ್ಬೋದು,
ಮನಸ್ಸಿನ ದೇವರು ಚಂದ್ರನೇ. ನಮಗೆ ಸ್ಥಿರತೆ ಕಳ್ಕೊಬಿಡ್ತೀವಿ ನಾವು. ಚಂಚಲ ಜಾಸ್ತಿ. ಚಂದ್ರನಿಗೆ ಎಷ್ಟು ಜನ, ಚಂದ್ರ ಭಗವಾನ್ಗೆ ಎಷ್ಟು ಜನ ಹೆಂಡ್ತೀರು ಪತ್ನಿಯರು ಅಂತ ಗೊತ್ತು ನಿಮಗೆ. ಹಾಗೆ ರಾಹು ನೋಡಿದ್ರೆ ರಜಗುಣ. ಇವರಿಬ್ಬರದು ಗ್ರಹಣ ಈಗ ಭಾಳ ಭಯಾನಕವಾಗಿರ್ತದೆ. ಈ ಕಡೆ ರಾಹು ನೋಡಿದ್ರೆ ಬರೀ ಎಮೋಷ್ನಲ್. ನಿಂತ ಕಡೆ ನಿಲ್ಲಲ್ಲ, ಕೂತ ಕಡೆ ಕೂರಲ್ಲ, ಚೆನ್ನಾಗಿ ತಿಂತಾನೆ, ಕುಡಿತಾನೆ, ಭೋಗ ಜೀವನ. ದೂರ ಆಲೋಚನೆ ಇರೋದಿಲ್ಲ ರಾಹುಗೆ. ಆತರ ಬುದ್ಧಿ, ಆತರಗಾರನಿಗೆ ಬುದ್ಧಿಮಟ್ಟ ಅಂತೀವಿ. ಇನ್ನು ಅಸ್ಥಿರತೆ ಚಂದ್ರ ಭಗವಾನ. ಇವರಿಬ್ಬರದ್ದು ಮಧ್ಯದಲ್ಲಿ ಭೂಮಿ ನಾವು ಸಿಕ್ಕಾಕೊಂಡಿದ್ವಿ. ಈಗ ಆ ಗ್ರಹಣ ನಡೆಯುತ್ತೆ. ಎಷ್ಟನೇ ತಾರೀಕು? ಮೋಸ್ಟ್ಲಿ ಶನಿವಾರ 7ನೇ ತಾರೀಕು ಅನಿಸುತ್ತೆ. ಅದು ಜಯಮ್ಮ ಅವರು ನಿಮಗೆ ಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾರೆ. ಬೇಕಾ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡೋಣ. ನಿಧಾನಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಹೆಂಗೆ ಇರಬೇಕು, ಯಾರ್ಯಾರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಯಾವ್ಯಾವ ರಾಶಿಯವರು, ಯಾವ್ಯಾವ ನಕ್ಷತ್ರದವರು, ಯಾರ್ಯಾರ ಮೇಲೆ ಏನೇನು ಎಷ್ಟೆಷ್ಟು ಪರಿಣಾಮ ಬೀರುತ್ತೆ ಈ ಗ್ರಹಣ ಅನ್ನೋದನ್ನು ನಾವು ನೋಡೋಣ. ಹಾಗೆ ಸಾಕಷ್ಟು ಗ್ರಹಣಗಳು ಯಾರ್ಯಾರ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ ಅನ್ನೋದನ್ನು ನೋಡೋಣ. ಈಗ ಸದ್ಯಕ್ಕೆ ಜಯಮ್ಮ ಅವರು ಈ ಗ್ರಹಣಗಳ ಬಗ್ಗೆ ನೀಟಾಗಿ ಅವರವರ ರಾಶಿ, ಅವರವರ ನಕ್ಷತ್ರ ತಕ್ಕಂತೆ ನಿಮ್ಮ ಹೆಸರು ಬಲಗಳ ಮೇಲೆ ಆಧಾರ ಮೇಲೆ ಅವರು ಮಾಹಿತಿ ಕೊಡ್ತಾರೆ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಒಂದು ವೇಳೆ ಈ ವಿಡಿಯೋ ಪಾರ್ಟ್ 1 ಆದರೆ ನೆಕ್ಸ್ಟ್ ಪಾರ್ಟ್ 2 ನೋಡಿ, ಪಾರ್ಟ್ 3 ನೋಡಿ, ನೆಕ್ಸ್ಟು ಅದು ಕೂಡ ನೋಡಿ, ಬರೀಬೇಡಿ. ಓಕೆಲ್ಲ? ಓಕೆ, ನಿಮಗೆ ಒಳ್ಳೆಯದಾಗಲಿ. ಸರಿಲ್ಲ? ಈ ವಿಡಿಯೋ ನೋಡಿ. ಜಯಮ್ಮವ್ರೆ, ಈ ಒಂದು ಗ್ರಹಣದ ಬಗ್ಗೆ ನೀವು ಮಾಹಿತಿ ಕೊಡಬೇಕಲ್ಲ ವೀಕ್ಷಕರಿಗೆ ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಓಕೆಲ್ಲ? ಕೊಡಿ ಮಾಹಿತಿ ಎಲ್ಲ ನೀವು, ಅವರು ಕೂಡ ನಿಮ್ಮ ಮಾಹಿತಿ ಎಲ್ಲ ಹಂಚಿಕೊಳ್ಳಿ. ಓಕೆ, ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. 2025 7ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ನಮಗೆ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಇದನ್ನ ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೀವಿ. ರೆಡ್ ಮೂನ್, ಬ್ಲಡ್ ಮೂನ್ ಈ ಥರ ಎಲ್ಲ ಕರಿತೀವಿ. ಇನ್ನು ಭಾನುವಾರ ಹುಣ್ಣಿಮೆ ಇದೆ. ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಮನೆ ದೇವರಿಗಾಗಲಿ, ನಿಮ್ಮ ಇಷ್ಟ ದೇವತೆಗಳಿಗಾಗಲಿ ಅಥವಾ ದೇವಸ್ಥಾನಗಳಲ್ಲಿ ನೀವು ಪೂಜೆ ಸಲ್ಲಿಸಬಹುದು. ನೆಕ್ಸ್ಟು ಇದು ಆಧ್ಯಾತ್ಮದಲ್ಲಿ ಯಾರೆಲ್ಲ ಆಸಕ್ತಿ ಇರ್ತಾರೆ ಅವರು ಮಂತ್ರಸಿದ್ಧಿಗೆಲ್ಲ ಮಾಡ್ಕೋಬೋದು. ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಮಂತ್ರಸಿದ್ಧಿ ಮಾಡ್ಕೋಬಹುದು. ಇನ್ನು ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಜಪ ತಪಗಳನ್ನ ಮಾಡಬೇಕಾಗುತ್ತೆ. ನಂತರ ಇದು ಗ್ರಹಣ ಮುಗಿದ ಮೇಲೆ ಕೂಡ ಸ್ನಾನ ಮಾಡಬೇಕಾಗುತ್ತೆ. ಹಾಗೆ ನಮಗೆ ಈ ಚಂದ್ರಗ್ರಹಣ ಭಾರತಕ್ಕೆ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಾರತದಲ್ಲಿ ಚಂದ್ರಗ್ರಹಣ ಆಚರಣೆಯಲ್ಲಿರುತ್ತೆ. ಇನ್ನು ಯಾವ್ಯಾವ ದೇಶದಲ್ಲೆಲ್ಲ ಇದು ಕಾಣಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಸೌತ್ ಆ್ಯಂಡ್ ನಾರ್ತ್ ಅಮೇರಿಕಾ, ಮತ್ತು ಅಂಟಾರ್ಟಿಕಾ, ಹಿಂದೂ ಮಹಾಸಾಗರ, ಆರ್ಕಟಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್ ಇಲ್ಲೆಲ್ಲ ಈ ಚಂದ್ರಗ್ರಹಣ ನೋಡಕ್ಕೆ ಸಿಗುತ್ತೆ. ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಪ್ರಕೃತಿ ಮೇಲೆ 2ರಿಂದ 3 ತಿಂಗಳ ಗಂಟ ಇರುತ್ತೆ. ಹಾಗೆ ಇದರ ಪ್ರಭಾವದಿಂದ ಭೂಕಂಪಗಳು, ಯುದ್ಧ ಭೀತಿಗಳು ಮತ್ತು ಜಲಹಾನಿಗಳು ಇವೆಲ್ಲನೂ ಸಂಭವಿಸುತ್ತೆ. ಅಲ್ಲಲ್ಲಿ ಗಲಾಟೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ನೀವು 2ರಿಂದ 3 ತಿಂಗಳು ಗಂಟ ಇದು ಟೈಮ್ ತಗೊಳ್ಳುತ್ತೆ. ಮತ್ತು ಇನ್ನು ಶನಿ ಮತ್ತು ಕುಜ ಇಬ್ಬರು ಆಪೋಸಿಟ್ ಸ್ಥಾನದಲ್ಲಿದ್ದಾರೆ. ಅದರಿಂದ ಜನಸಾಮಾನ್ಯರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇನ್ನು ಚಂದ್ರಗ್ರಹಣ ಭಾರತದಲ್ಲಿ ಆಚರಣೆ ಮಾಡೋದ್ರಿಂದ ನಾವು ಇದರ ಸಮಯನ ನೋಡ್ಕೊಳ್ಳೋಣ. ಸಮಯ ಬಂದು ನಿಮಗೆ ಚಂದ್ರಗ್ರಹಣ ಆರಂಭ ರಾತ್ರಿ ಅಂದರೆ ಭಾನುವಾರ ರಾತ್ರಿ 9:57 ಚಂದ್ರಗ್ರಹಣ ಪ್ರಾರಂಭವಾಗುತ್ತೆ ಸ್ಪರ್ಶಕಾಲ. ಇನ್ನು ಅಂತ್ಯ ರಾತ್ರಿ 1:27 ಇರುತ್ತೆ. ಒಟ್ಟು 3:30 ಈ ರಾಹುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ನೀವು ಅಂದರೆ ಇದು ಊಟ ಎಲ್ಲ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಾಣ್ತಿರು, ಬಸರಿದಿರು ಮತ್ತು ವಯಸ್ಸಾದವರು, ಮಕ್ಕಳು ಯಾವೆಲ್ಲ ಥರ ಆಚರಣೆ ಮಾಡಬೇಕು ಅಂತೇಳಿದ್ರೆ ಪ್ರತಿಯೊಬ್ಬರೂ 4:45ರಿಂದ 5:30 ಒಳಗೆ ಊಟ ಮಾಡ್ಕೊಳ್ಳಿ. ಇನ್ನು ಟ್ಯಾಬ್ಲೆಟ್ ಏನಾರು ತಗೋತೀರಾ, ನಿಮಗೆ ಬೇರೆ ಏನಾದ್ರು ಕಾಯಿಲೆಯಿಂದ ಏನಾರು ಇದ್ದೀರಾ ಅಂತ ಹೇಳಿದ್ರೆ ನೀವು ಒಂದು 7 ಗಂಟೆ ಒಳಗೆ ನೀವು ಟ್ಯಾಬ್ಲೆಟ್ ಎಲ್ಲ ತಗೋಬೋದು ಊಟ ಮಾಡಿ, ತೊಂದರೆ ಏನಿಲ್ಲ. ಆದರೆ ಬಸರಿದಿರು ಅಂದರೆ ಪ್ರೆಗ್ನೆಂಟ್ ವುಮೆನ್ಸು
ತುಂಬ ಜಾಗ್ರತೆಯಿಂದ ಇರಬೇಕು. ನೀವು 5:30 ಒಳಗೇ ಊಟ ಮಾಡ್ಕೊಳ್ಳಿ. ವೀಕ್ಷಕರೇ, ಜಯಮ್ಮ ಅವರು ಇಲ್ಲಿವರೆಗೂ ನೀಟಾಗಿ ಗ್ರಹಣದ ಬಗ್ಗೆ, ಇಲ್ಲಿನ ಆಗುವಗಳ ಬಗ್ಗೆ ವಿವರಿಸಿದ್ದಾರೆ. ಅದಕ್ಕೆ ನೀವೆಲ್ಲರ ಸಹಕಾರ ಮುಖ್ಯ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ಈ ವಿಡಿಯೋ ಇಲ್ಲಿವರೆಗೂ ನಾವು ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಹಾಗೆ ಮುಂದಿನ ಭಾಗಗಳೆಲ್ಲ ನೋಡಿ ತಪ್ಪದೆ. ಇಲ್ಲಿಂದ ಮುಂದಕ್ಕೆ ಗ್ರಹಗಳ ಬಗ್ಗೆ, ನಕ್ಷತ್ರ ಬಗ್ಗೆ ಹಾಗೂ ಎಲ್ಲ ಮುಂದೆ ಏನೆಲ್ಲ ಇರುತ್ತೆ ಅನ್ನೋದೆಲ್ಲ ಇಲ್ಲಿ ಮಾಹಿತಿ ಪಡಿಬೋದು. ಅದಕ್ಕೆ ಮುಂದಿನ ಭಾಗ ನೋಡಿ. ಈ ಭಾಗ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಇದು ತುಂಬ ದೊಡ್ಡದಾಯಿತು ವಿಡಿಯೋ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.